ವೆಲ್ಕಮ್ ಟು ಆದ್ವ ಅಕಾಡೆಮಿ. KASನ ಸ್ಮಾರ್ಟ್ ರಿವಿಷನ್ನ ಮುಂದುವರಿದ ಭಾಗವಾಗಿ ನಾವು ಪಾಲಿಟಿಯ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಈ ಒಂದು ಟಾಪಿಕಲ್ಲಿ ನಮಗೆ 3 ಪಾರ್ಟ್ಸು ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದ್ಯಾವುದು ಅಂತ ಹೇಳಿದ್ರೆ ಅದ್ರದ್ದು ಇಂಟ್ರೊಡಕ್ಷನ್, ನೆಕ್ಸ್ಟು ಅಮೆಂಡ್ಮೆಂಟ್ ಪ್ರೊಸೀಜರ್ ಮತ್ತು ಟೈಪ್ಸ್ ಆಫ್ ಅಮೆಂಡ್ಮೆಂಟ್. ಈ 3 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಇಂಟ್ರೊಡಕ್ಷನ್ನ ನಾವು ನೋಡಿಕೊಂಡ್ರೆ ಯಾಕೆ ನಾವು ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಅದರಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ಮೆಂಟ್ನ ನಾವು ಪಾರ್ಟ್ 20ಯಲ್ಲಿ ಇಟ್ಟಿದ್ದೀವಿ. ಅಂದರೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಯಾವ್ಯಾವ ಪಾರ್ಟ್ಸಲ್ಲಿ ಏನೇನಿದೆ ಅಂತ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅಮೆಂಡ್ಮೆಂಟ್ನ ಪ್ರೊಸೀಜರ್ನ ನಾವು ಪಾರ್ಟ್ 20ಯಲ್ಲಿ ನೋಡ್ಬೋದಾಗತ್ತೆ. ಅದೇ ರೀತಿ ಆರ್ಟಿಕಲ್ 368 ಅಂಡರಲ್ಲಿ ಅಮೆಂಡ್ಮೆಂಟ್ನ ಪ್ರೊಸೀಜರ್ನ ಔಟ್ಲೈನ್ ಮಾಡಿದ್ದಾರೆ. ಮೊದಲಿಗೆ ಡೆಫಿನಿಷನ್, ಯಾಕೆ ಅಮೆಂಡ್ಮೆಂಟ್ನ ಮಾಡಬೇಕು ಅಂತ ಹೇಳಿದ್ರೆ ಸೊಸೈಟಿ ನೀಡ್ಸು ಚೇಂಜ್ ಆಗ್ತಾ ಇದೆ. ಗ್ರೋಯಿಂಗ್ ಸೊಸೈಟಿ ಯಾವ ಥರ ಆಗ್ತಿದೆ ಅದೇ ರೀತಿ ನಮಗೆ ಕಾನ್ಸ್ಟಿಟ್ಯೂಷನ್ ಕೂಡ ಚೇಂಜ್ ಆಗಬೇಕಾಗತ್ತೆ. ಹಾಗಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಫ್ಲೆಕ್ಸಿಬಲ್ ಮತ್ತು ರಿಜಿಡ್ ಎರಡನ್ನೂ ಮಿಕ್ಸ್ ಆಗಿ ಇದೆ. ಫ್ಲೆಕ್ಸಿಬಲ್ ಅಂತ ನೋಡಿಕೊಂಡ್ರೆ ನಾವು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ನೋಡ್ತೀವಿ. ಅದೇ ರೀತಿಯಲ್ಲಿ ರಿಜಿಡ್ ಅಮೆಂಡ್ಮೆಂಟ್ ಅಂತ ಹೇಳಿದ್ರೆ ನಾವು ಬ್ರಿಟನ್ನಲ್ಲಿ ನೋಡ್ತೀವಿ. ನಮ್ಮ ಇಂಡಿಯಾದು ಇದೆರಡರದ್ದು ಕೂಡ ಮಿಕ್ಸು. ಅಂದರೆ ನಾವು ಫ್ಲೆಕ್ಸಿಬಲ್ ಆಗಿ ಕೂಡ ಮಾಡ್ತೀವಿ, ಅದೇ ರೀತಿ ರಿಜಿಡ್ ಯೂಸ್ ಮಾಡಿಬಿಟ್ಟು ಕೂಡ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ನ ಮಾಡ್ತೀವಿ ಅಂತ ಗೊತ್ತಾಗತ್ತೆ. ಸೊ ಅಮೆಂಡ್ಮೆಂಟ್ ಅಂದರೆ ಏನು? ದ ಪ್ರೊಸೆಸ್ ಆಫ್ ಮೇಕಿಂಗ್ ಚೇಂಜಸ್ ಟು ದ ಕಾನ್ಸ್ಟಿಟ್ಯೂಷನ್. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿ ನಾವು ಚೇಂಜಸ್ ಮಾಡ್ತೀವಲ್ಲ ಅದನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಆರ್ಟಿಕಲ್ 368ಅಲ್ಲಿ ಅಮೆಂಡ್ಮೆಂಟ್ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ಯಾವ್ಯಾವ ರೀತಿಯಲ್ಲಿ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪಾರ್ಲಿಮೆಂಟು ಬಿಲ್ಲನ್ನು ಪಾಸ್ ಮಾಡಬೇಕಾಗತ್ತೆ. ಅಂದರೆ ಏನು ಹೇಳ್ತಿದೆ, ಆರ್ಟಿಕಲ್ 368 ಅಂಡರಲ್ಲಿ ನಾವು ಅಮೆಂಡ್ಮೆಂಟ್ನ ಮಾಡಬೇಕು ಅಂದರೆ ಬರೀ ಪಾರ್ಲಿಮೆಂಟ್ಗೆ ಬಿಲ್ನ ಪಾಸ್ ಮಾಡೋ ರೈಟ್ಸ್ ಇರುತ್ತೆ. ಸ್ಟೇಟ್ ಲೆಜಿಸ್ಲೇಚರ್ಸ್ಗೆ ಯಾವುದೇ ರೀತಿಯಾದಂತಹ ರೈಟ್ಸ್ ಇರೋದಿಲ್ಲ. ನೆಕ್ಸ್ಟು ಈ ಬಿಲ್ಲನ್ನು ಪಾಸ್ ಮಾಡಬೇಕಲ್ವಾ, ಆ ಬಿಲ್ಲನ್ನು ಯಾರು ಪಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮಿನಿಸ್ಟರ್ಸ್ ಅಥವಾ ಪ್ರೈವೇಟ್ ಮೆಂಬರ್ಸ್ಗಳು ಪಾಸ್ ಮಾಡ್ತಾರೆ. ಮತ್ತು ಇವರಿಬ್ಬರು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೆಸಿಡೆಂಟಿಂದ ಪ್ರಿಯಾರ್ ಪರ್ಮಿಷನ್ನ ತಗೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಈಗ ಮನಿ ಬಿಲ್ನ ಪಾಸ್ ಮಾಡಬೇಕಂದ್ರೆ ಪ್ರೆಸಿಡೆಂಟಿಂದ ಪ್ರಿಯಾರ್ ಪರ್ಮಿಷನ್ನ ತಗೊಂಡಿರಬೇಕು. ಅದ್ರದ್ದು ಅವಶ್ಯಕತೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಮಾಡುವಾಗ ಇರೋದಿಲ್ಲ. ಆ್ಯಂಡ್ ಈ ಪಾಸ್ ಮಾಡಿರುವಂತಹ ಬಿಲ್ಲು ಪ್ರತಿಯೊಂದು ಹೌಸಿಂದ ಅಂದರೆ ರಾಜ್ಯಸಭಾ ಮತ್ತು ಲೋಕಸಭೆಯಿಂದ ಪಾಸ್ ಆಗಬೇಕಾಗತ್ತೆ ಅಲ್ಲ. ಪಾಸ್ ಆಗುವಾಗ ಇಲ್ಲಿ ಮೆಜಾರಿಟಿ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ಸ್ಪೆಷಲ್ ಮೆಜಾರಿಟಿಯನ್ನು ಯೂಸ್ ಮಾಡಬೇಕು. ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದ್ರೆ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್ ಆ್ಯಂಡ್ ಮೆಜಾರಿಟಿ ಆಫ್ 2/3 ಆಫ್ ದ ಮೆಂಬರ್ಸ್ ಆಫ್ ದ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಆಗಿರಬೇಕು. ಇದನ್ನು ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಮಾಡಬೇಕಾಗತ್ತೆ. ಮತ್ತು ಪ್ರತಿಯೊಂದು ಹೌಸ್ ಕೂಡ ಸಪ್ರೇಟಾಗಿ ಪಾಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲೇನಾದರೂ ಡಿಸ್ಅಗ್ರಿಮೆಂಟ್ ಬಂತು ಅಂತ ಹೇಳಿದ್ರೆ ಆ ಡಿಸ್ಅಗ್ರಿಮೆಂಟ್ಗೆ ಯಾವುದೇ ರೀತಿಯಾದಂತಹ ಜಾಯಿಂಟ್ ಸೆಷನ್ ಇರೋದಿಲ್ಲ. ಏನಾದರೂ ಪಾಸ್ ಮಾಡ್ತಾ ಇರೋಂತಹ ಬಿಲ್ಲು ಸ್ಟೇಟ್ ಲೆಜಿಸ್ಲೇಚರ್ಸ್ ಬಗ್ಗೆ ಇದ್ದರೆ ಅಥವಾ ಫೆಡರಲ್ ಫೀಚರ್ಸ್ ಅಂತ ಏನು ಕರಿತೀವಿ ಅಲ್ಲ, ಆ ಫೆಡರಲ್ ಫೀಚರ್ಸ್ ಬಗ್ಗೆ ಏನಾದರೂ ಇದ್ದರೆ ಆವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟೇಟ್ ಲೆಜಿಸ್ಲೇಚರ್ಸಿಂದ ಕೂಡ ಒಪಿನಿಯನ್ನ ತಗೊಳ್ತೀವಿ. ಅಂದರೆ ಹಾಫ್ ಆಫ್ ದ ಸ್ಟೇಟ್ಸ್ ಏನಿದೆ ಅಲ್ಲ, ಆ ಹಾಫ್ ಆಫ್ ದ ಸ್ಟೇಟ್ಸ್ಗಳು ಇದಕ್ಕೆ ರ್ಯಾಟಿಫೈನ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನಾವು ಸ್ಪೆಷಲ್ ಮೆಜಾರಿಟಿಯನ್ನು ನೋಡಿದ್ವಿ, ಎಲ್ಲಿ ಪಾರ್ಲಿಮೆಂಟ್ ಪಾಸ್ ಮಾಡುತ್ತಲ್ಲ ಆವಾಗ. ಬಟ್ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರು ಸೈನ್ ಮಾಡಬೇಕಲ್ಲ, ಇಲ್ಲಿ ನಮಗೆ ಸಿಂಪಲ್ ಮೆಜಾರಿಟಿ ಆಗಬೇಕಾಗತ್ತೆ. ಅಂದರೆ ಇಲ್ಲಿ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಆಫ್ ದ ಹೌಸು ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಇದ್ರೇ ಸಾಕು, ಹಾಫ್ ಆಫ್ ದ ಸ್ಟೇಟ್ಸ್ಗಳು ರ್ಯಾಟಿಫೈ ಮಾಡಿದೆ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟು ಈ 2 ಹೌಸ್ಗಳು ಪಾಸ್ ಮಾಡುತ್ತೆ ಅಲ್ವಾ, ಪಾಸ್ ಮಾಡಿದ್ಮೇಲೆ ಅದಕ್ಕೆ ಪ್ರೆಸಿಡೆಂಟು ಅಸೆಂಟನ್ನು ಕೊಡಬೇಕಾಗತ್ತೆ. ಅಸೆಂಟ್ ಅಂದರೆ ಸಿಗ್ನೇಚರು. ಪಾರ್ಲಿಮೆಂಟ್ ಪಾಸ್ ಮಾಡುತ್ತೆ, ಇನ್ ಕೇಸ್ ಏನಾದರೂ ಸ್ಟೇಟ್ ಲೆಜಿಸ್ಲೇಚರ್ ಸೈನ್ ಮಾಡಬೇಕಂದ್ರೆ ಅದು ಕೂಡ ಆಗುತ್ತೆ. ಆದಮೇಲೆ ಏನು ಮಾಡಬೇಕು, ಪ್ರೆಸಿಡೆಂಟ್ ಅದಕ್ಕೆ ಅಸೆಂಟನ್ನು ಕೊಡಬೇಕಾಗತ್ತೆ.
ಮುಂಚೆ ಹೇಗಿತ್ತು ಅಂದ್ರೆ ಈ ಅಸೆಂಟ್ ಪ್ರೆಸಿಡೆಂಟ್ ಕೊಡ್ಲೂಬೋದಿತ್ತು ಅಥವಾ ಪ್ರೆಸಿಡೆಂಟ್ ಕೊಡ್ದೇನೂ ಇರ್ಬೋದಿತ್ತು. ಇನ್ ಕೇಸ್ ಕೊಟ್ಟಿಲ್ಲ, ಸೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನ ಮತ್ತೆ ಪಾರ್ಲಿಮೆಂಟು ರೀಕನ್ಸಿಡರೇಷನ್ ಮಾಡಬೇಕಾಗಿತ್ತು. ಆದ್ರೆ 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1971 ಆದ ನಂತರ ಇದು ಮ್ಯಾಂಡೇಟರಿ ಮಾಡಿದೆ. ಪ್ರೆಸಿಡೆಂಟು ಅಸೆಂಟ್ನ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ ಕೊಡ್ಲೇಬೇಕಾಗತ್ತೆ. ಸೊ ಅಸೆಂಟ್ ಆದ್ಮೇಲೆ ಈ ಬಿಲ್ ಏನಾಗುತ್ತೆ, ಇಲ್ಲಿ ನಾವೇನ್ ಫಸ್ಟ್ ಇಂದ ಬಿಲ್ ಅಂತ ಕರಿತಾ ಇದ್ವಿ, ದಟ್ ಬಿಕಮ್ ಆಸ್ ಅ ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ನಮಗೆ ಪ್ರೊಸೀಜರ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನ ಮಾಡುವಾಗ. ಬ್ರೀಫ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಫಸ್ಟಿಗೆ ಏನಾಗುತ್ತೆ, ಬಿಲ್ಲು ಪಾರ್ಲಿಮೆಂಟು ಪಾಸ್ ಮಾಡುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ಸ್ ಪಾಸ್ ಮಾಡಲ್ಲ. ಸೆಕೆಂಡಿಗೆ ಈ ಬಿಲ್ನ ಬಂದ್ಬಿಟ್ಟು ಯಾರು ಮಿನಿಸ್ಟರ್ಸು ಮತ್ತೆ ಪ್ರೈವೇಟ್ ಮೆಂಬರ್ ಇಬ್ರು ಕೂಡ ಪಾಸ್ ಮಾಡ್ಬೋದಾಗತ್ತೆ. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಇದಕ್ಕೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ಸೈನ್ನ ಮಾಡಬೇಕಾಗತ್ತೆ. ಇನ್ ಕೇಸ್ ಫೆಡರಲ್ ಫೀಚರ್ಸ್ ಏನಾದರೂ ಬೇಕಿದ್ರೆ ಈ ಸ್ಪೆಷಲ್ ಮೆಜಾರಿಟಿ ಅವಶ್ಯಕತೆ ಇರೋದಿಲ್ಲ, ಅಲ್ಲಿ ಜಸ್ಟು ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡ್ತಾರೆ, ಅಂದರೆ ಹಾಫ್ ಆಫ್ ದ ಸ್ಟೇಟ್ಸ್ಗಳು ಪಾಸ್ ಮಾಡುತ್ತೆ. ಇನ್ ಕೇಸ್ ಡಿಸ್ಅಗ್ರಿಮೆಂಟ್ ಏನಾದರೂ ಬಂದರೆ ಜಾಯಿಂಟ್ ಸಿಟ್ಟಿಂಗಿನ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ಪ್ರೆಸಿಡೆಂಟ್ ಅಸೆಂಟನ್ನು ಕೊಡಬೇಕಾಗುತ್ತೆ. 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಪ್ರೆಸಿಡೆಂಟು ಮ್ಯಾಂಡೇಟರಿಯಾಗಿ ಅಸೆಂಟನ್ನು ಕೊಡಲೇಬೇಕಾಗತ್ತೆ. ಅಸೆಂಟ್ ಆದಮೇಲೆ ಬಿಲ್ಲು ಕಾನ್ಸ್ಟಿಟ್ಯೂಷನ್ ಪ್ರೊಸೀಜರ್ ಪ್ರಕಾರ ಅಮೆಂಡ್ ಆಗಿಬಿಟ್ಟು ಆ್ಯಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ನಮಗೆ ಪ್ರೊಸೀಜರ್ ರಿಲೇಟೆಡ್. ನೆಕ್ಸ್ಟು ನಮಗೆ 3 ಟೈಪ್ಸ್ ಆಫ್ ಅಮೆಂಡ್ಮೆಂಟ್ಗಳನ್ನ ನೋಡ್ಬೋದಾಗುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಪ್ಲಸ್ ಸ್ಟೇಟ್ಸ್ ರಾಟಿಫಿಕೇಶನ್. ಸಿಂಪಲ್ ಮೆಜಾರಿಟಿ ಬಂದ್ಬಿಟ್ಟು ನಮಗೆ ಆರ್ಟಿಕಲ್ 368 ಅಂಡರಲ್ಲಿ ಪ್ರೊಸೀಜರ್ ಇದರಲ್ಲಿ ಇರೋದಿಲ್ಲ. ಜಸ್ಟು ಆರ್ಟಿಕಲ್ 368 ಅಂಡರ್ ಪ್ರೊಸೀಜರ್ ಇರೋದು ಸ್ಪೆಷಲ್ ಮೆಜಾರಿಟಿ ಅಂಡ್ ಸ್ಪೆಷಲ್ ಮೆಜಾರಿಟಿ ವಿತ್ ಹಾಫ್ ಆಫ್ ದ ಸ್ಟೇಟ್ ರಾಟಿಫಿಕೇಶನ್. ಇದು ಎರಡು ಪ್ರೊಸೀಜರ್ನ ನಾವು ಆರ್ಟಿಕಲ್ 368 ಅಂಡರಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಈಗ ಸಿಂಪಲ್ ಮೆಜಾರಿಟಿಯಲ್ಲಿ ತುಂಬಾ ಅಮೆಂಡ್ಮೆಂಟ್ಗಳನ್ನ ಮಾಡಿದ್ದೀನಿ, ಆಲ್ರೆಡಿ ಹೇಳಿದ್ದೀನಿ. ಇಟ್ ಈಸ್ ಬಿಯಾಂಡ್ ದ ಸ್ಕೋಪ್ ಆಫ್ ಆರ್ಟಿಕಲ್ 368 ಅಂತ ಹೇಳ್ಬಿಟ್ಟು. ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ನಾವು ನೋಡಿಕೊಂಡ್ರೆ, ಸೆಕೆಂಡ್ ಸ್ಕೆಡ್ಯೂಲ್ ಏನಿದೆ ಅಲ್ಲ, ಇದನ್ನು ನಾವು ಅಮೆಂಡ್ಮೆಂಟ್ ಮಾಡೋದು ಕೂಡ ಸಿಂಪಲ್ ಮೆಜಾರಿಟಿಯಿಂದ. ಆಮೇಲೆ ಯಾವುದಾದ್ರೂ ಸ್ಟೇಟ್ಸ್ಗಳ ಬೌಂಡ್ರಿಯನ್ನು ಚೇಂಜ್ ಮಾಡಬೇಕು ಅಥವಾ ಹೊಸ ಸ್ಟೇಟ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕು, ರೀನೇಮ್ನ ಮಾಡಬೇಕು, ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಥವಾ ಅಬಾಲಿಷ್ ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲದು ಕೂಡ ನಮಗೆ ಸಿಂಪಲ್ ಮೆಜಾರಿಟಿಯಿಂದನೇ ಆಗತ್ತೆ. ಅದೇ ರೀತಿಯಲ್ಲಿ ನಾವು 5th ಮತ್ತು 6th ಸ್ಕೆಡ್ಯೂಲ್ ಇದೆ ಅಲ್ಲ, 5th ಸ್ಕೆಡ್ಯೂಲ್ ಬಂದ್ಬಿಟ್ಟು ನಮಗೆ ಶೆಡ್ಯೂಲ್ಡ್ ಏರಿಯಾ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ಹೇಳುತ್ತೆ. 6th ಶೆಡ್ಯೂಲ್ ಬಂದ್ಬಿಟ್ಟು ಟ್ರೈಬಲ್ ಏರಿಯಾ ಬಗ್ಗೆ ಹೇಳುತ್ತೆ. ಇದನ್ನು ಕೂಡ ನಾವು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ಮೆಜಾರಿಟಿಯಿಂದ ಮಾಡ್ಬೋದು. ಇನ್ನು ಸ್ಪೆಷಲ್ ಮೆಜಾರಿಟಿಗೆ ಬಂತ ಹೇಳಿದ್ರೆ, ಈ ಸ್ಪೆಷಲ್ ಮೆಜಾರಿಟಿಯಲ್ಲಿ ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದ ಈಚ್ ಹೌಸ್, ಅಂದರೆ 50%ಗಿಂತ ಜಾಸ್ತಿ ಪ್ರೆಸೆಂಟ್ ಇರಬೇಕು. ಅದೇ ರೀತಿಯಲ್ಲಿ ಈಚ್ ಹೌಸಿಂದ 2/3 ಆಫ್ ದ ಮೆಂಬರ್ಸು ಪ್ರೆಸೆಂಟ್ ಅಂಡ್ ವೋಟಿಂಗ್ ಆಗಿರಬೇಕು. ಅದನ್ನು ನಾವು ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಯಾವುದೆಲ್ಲ ಅಮೆಂಡ್ಮೆಂಟ್ಸ್ಗಳನ್ನ ಮಾಡ್ಬೋದು ಅಂದರೆ ಫಂಡಮೆಂಟಲ್ ರೈಟ್ಸು ಮತ್ತು DPSP ಈ ಥರ ಮೇಜರ್ ಏನಿರುತ್ತೆ ಅದನ್ನು ನಾವು ಸ್ಪೆಷಲ್ ಮೆಜಾರಿಟಿಯನ್ನು ಯೂಸ್ ಮಾಡಿಬಿಟ್ಟು ಮಾಡ್ಬೋದಾಗತ್ತೆ. ಮತ್ತು ಯೂಶಲಿ ನಾವು ಸ್ಪೆಷಲ್ ಮೆಜಾರಿಟಿಯನ್ನು ಒಂದು ಬಿಲ್ನ ಥರ್ಡ್ ರೀಡಿಂಗ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಸ್ಪೆಷಲ್ ಮೆಜಾರಿಟಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಸ್ಪೆಷಲ್ ಮೆಜಾರಿಟಿ ಪ್ಲಸ್ ಸ್ಟೇಟ್ ರಾಟಿಫಿಕೇಶನ್ ಅಂತ ಇದೆ. ಅಂದರೆ ಹಾಫ್ ಆಫ್ ದ ಸ್ಟೇಟು ಇದಕ್ಕೆ ಸೈನ್ ಮಾಡಬೇಕಾಗತ್ತೆ. ಯೂಶಲಿ ಫೆಡ್ರಲ್ ಫೀಚರ್ಸ್ ಅಥವಾ ಫೆಡ್ರಲ್ ಪ್ರಾವಿಷನ್ಸ್ ಇರುತ್ತೆ ಅಲ್ಲ, ಆವಾಗ ಹಾಫ್ ಆಫ್ ದ ಸ್ಟೇಟ್ಸ್ಗಳು ಸೈನ್ನ ಮಾಡಬೇಕಾಗತ್ತೆ. ಇದನ್ನು ನೋಡಿಕೊಂಡ್ರೆ ನಾವು ಇದರಲ್ಲಿ ಯಾವುದೆಲ್ಲ ಅಮೆಂಡ್ಮೆಂಟ್ನ ಮಾಡ್ಬೋದು ಅಂತ ನೋಡಿಕೊಂಡ್ರೆ, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್, ಯೂನಿಯನ್ ಮತ್ತು ಸ್ಟೇಟ್ಸಲ್ಲಿ ಡಿವೈಡ್ ಮಾಡ್ಕೋತೀವಲ್ಲ ಅದು, ಮತ್ತು 7th ಶೆಡ್ಯೂಲಲ್ಲಿ ಪ್ರಾವಿಷನ್ಸ್ ಲಿಸ್ಟ್ ಇದೆ ಅಲ್ವಾ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ದ ಸೆಂಟರ್, ಅದನ್ನು ಕೂಡ ಅಮೆಂಡ್ಮೆಂಟ್ ಮಾಡುವಾಗ ನಮಗೆ ಸ್ಪೆಷಲ್ ಮೆಜಾರಿಟಿ ವಿತ್ ಸ್ಟೇಟ್ ಕನ್ಸೆಂಟ್ ಇರಬೇಕಾಗತ್ತೆ. ಅದೇ ರೀತಿ ಪ್ರೆಸಿಡೆಂಟಿಂದು ಎಲೆಕ್ಷನ್ ಟೈಮಲ್ಲೂ ಕೂಡ ನಾವು ಈ ಒಂದು ಪ್ರೊಸೀಜರ್ನ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿರುವಂತಹ ಅಮೆಂಡ್ಮೆಂಟ್ಗೆ ಡ್ರಾಬ್ಯಾಕ್ಸ್ ಕೂಡ ಇದೆ. ಆ ಡ್ರಾಬ್ಯಾಕ್ಸ್ಗಳನ್ನ ನಾವು ನೋಡ್ಕೊಳ್ತಾ ಹೋದರೆ, ಇಲ್ಲಿ ಸ್ಟೇಟು ಯಾವುದೇ ಬಿಲ್ಗಳನ್ನ ಇನಿಷಿಯೇಟ್ ಮಾಡಲ್ಲ, ಮತ್ತು ಇಷ್ಟು ವರ್ಷ ಅಂತ ಹೇಳಿಬಿಟ್ಟು ಟೈಮ್ ಪೀರಿಯಡ್ ಇಲ್ಲ, ಇಷ್ಟು ಡೇಯಲ್ಲಿ ಒಂದು ಅಮೆಂಡ್ಮೆಂಟು ಕಂಪ್ಲೀಟ್ ಆಗಬೇಕು ಅಂತ ಟೈಮ್ ಪೀರಿಯಡ್ ಕೂಡ ಇಲ್ಲ. ಅದೇ ರೀತಿಯಲ್ಲಿ ಯಾವುದಾದ್ರೂ ಡಿಸ್ಅಗ್ರಿಮೆಂಟ್ ಬಂದರೆ ಅಥವಾ ಡೆಡ್ ಲಾಕ್ಸ್ ಬಂದರೆ ಅದಕ್ಕೆ ಜಾಯಿಂಟ್ ಸಿಟ್ಟಿಂಗ್ ಕೂಡ ಇಲ್ಲ. ಮತ್ತು ಸ್ಟೇಟ್ಗಳು
ಈ ಅಮೆಂಡ್ಮೆಂಟ್ ಪ್ರೊಸೀಜರ್ ಅಲ್ಲಿ ಹೊರಗೇನೆ ಉಳಿದಿದೆ. ಅಂದ್ರೆ ಎಷ್ಟೋ ಅಮೆಂಡ್ಮೆಂಟ್ ಪ್ರೊಸೀಜರ್ ಸ್ಪೆಷಲ್ ಮೆಜಾರಿಟಿ ಮತ್ತೆ ಸಿಂಪಲ್ ಮೆಜಾರಿಟಿಯಲ್ಲೇ ಆಗತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸ್ಟೇಟ್ ಇಂದು ಪರ್ಮಿಷನ್ ಅವ್ರು ಕೇಳ್ತಾನೆ ಇಲ್ಲ. ಸೊ ಇಷ್ಟೆಲ್ಲ ಡ್ರಾಬ್ಯಾಕ್ಸ್ ಇದೆ. ಸದ್ಯಕ್ಕೆ ನಮಗೆ ಪಿ ಡಿ ಒ ಆಗಿರ್ಬೋದು ಅಥವಾ ಕೆ ಎಸ್ ಎಕ್ಸಾಮ್ ಆಗಿರ್ಬೋದು, ಎರಡಕ್ಕೂ ಕೂಡ ಇದರಲ್ಲಿ ಹೇಳಿರುವಂತಹ ಪಾಯಿಂಟ್ಸ್ ಅಷ್ಟೇ ಸಾಕು. ಒಂದು, ಎಷ್ಟು ಟೈಪ್ಸ್ ಆಫ್ ಅಮೆಂಡ್ಮೆಂಟ್ ಇದೆ, ಅದರಲ್ಲಿ ಹೊರಗಡೆ ಆರ್ಟಿಕಲ್ 368 ಅಲ್ಲಿ ಎಷ್ಟಿದೆ, ಮತ್ತೆ ಅದರಿಂದ ಹೊರಗಡೆ ಬರೀ ಸಿಂಪಲ್ ಮೆಜಾರಿಟಿ ಇದೆ, ಮತ್ತೆ ಅಮೆಂಡ್ಮೆಂಟ್ ಪ್ರೊಸೀಜರ್ ಇಂಪಾರ್ಟೆಂಟು, ಯಾವ ಪಾರ್ಟ್ ಅಲ್ಲಿದೆ ಮತ್ತೆ ಯಾವ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಮತ್ತೆ ಸ್ಪೆಷಲ್ ಮೆಜಾರಿಟಿ ವಿತ್ ಸ್ಟೇಟ್ ಕನ್ಸೆಂಟ್ ಅಲ್ಲಿ ಯಾವ್ದೆಲ್ಲ ಅಮೆಂಡ್ಮೆಂಟ್ನ ಮಾಡ್ಬೋದು. ಇದಿಷ್ಟು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಶೇರ್ ಅಂಡ್ ಸಬ್ಸ್ಕ್ರೈಬ್.